ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾದ ಬಾಳೆಹಣ್ಣಿನ ಬರ್ಫಿ ಮಾಡಿದ್ದೀನಿ ಫ್ರೆಂಡ್ಸ್. ಈ ಬರ್ಫಿ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬ ಕಮ್ಮಿ ಟೈಮಲ್ಲಿ ಇದನ್ನು ನಾವು ಮಾಡಬಹುದು. ಈ ಬರ್ಫಿನ ಮಕ್ಕಳಿಂದ ದೊಡ್ಡವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ತಕ್ಷಣ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಬರ್ಫಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬರ್ಫಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಬರ್ಫಿ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನು ನೀವು ತಗೊಳ್ಳಿ. ನಾನಿಲ್ಲಿ 3 ಪಚ್ಚ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೀವು ಪುಟ್ಟ ಬಾಳೆಹಣ್ಣಲ್ಲೂ ಸಹ ಬರ್ಫಿನ ಮಾಡಬಹುದು. ಇವಾಗ ಬಾಳೆಹಣ್ಣಿನ ಸಿಪ್ಪೆ ತೆಗಿತಾ ಇದ್ದೀನಿ. 2 ಸೈಡು ಸ್ವಲ್ಪ ಸ್ವಲ್ಪ ಕಪ್ಪಾಗಿತ್ತು, ಅದನ್ನು ಸಹ ತೆಗೆದಾಕ್ತಾ ಇದ್ದೀನಿ. ಇವಾಗ ಒಂದು ಚಾಕುನಿಂದ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅದನ್ನು ಕಟ್ ಮಾಡಿದ್ದಾಯಿತು. ಅದನ್ನು ರುಬ್ಬೋದಕ್ಕೆ ಅಂತ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಬಾಳೆಹಣ್ಣು ತಗೊಂಡಿದ್ರೆ ದೊಡ್ಡ ಜಾರಲ್ಲಿ ಅದನ್ನು ರುಬ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ಇದನ್ನು ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಬೇಕು. ನೈಸ್ ಆಗೋವರೆಗೂ ಅದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲೆ ಇಟ್ಕೊಂಡಿದ್ದೀನಿ. ಜಾಮೂನ್ ಕಪ್ಪು ಬರುತ್ತಲ್ಲ, ಅದರಲ್ಲಿ 1 ಕಪ್ಪು ಸಣ್ಣ ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ನಿಮಗೇನಾದರೂ ಬರ್ಫಿ ಜಾಸ್ತಿ ಬೇಕು ಅಂದರೆ ನೀವು ದೊಡ್ಡ ಕಪ್ಪಲ್ಲಿ ರವೆನ ಹಾಕ್ಕೊಳ್ಳಿ, ಆದರೆ ಅಳತೆ ಪ್ರಕಾರನೇ ಹಾಕಬೇಕಾಗುತ್ತೆ. ಇವಾಗ ಆ ರವೆನ ಸ್ವಲ್ಪ ಚೆನ್ನಾಗಿ ಹುರಿತಾ ಇದ್ದೀನಿ. ರವೆನ ಚೆನ್ನಾಗಿ ಹುರಿಯೋದ್ರಿಂದ ಬರ್ಫಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರವೆ ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರವೆ ಮತ್ತು ಕಡಲೆ ಹಿಟ್ಟು ಇವೆರಡನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇದನ್ನು ಹುರಿವಾಗ ಗ್ಯಾಸ್ ಉರಿನ ಕಮ್ಮಿಯಲ್ಲಿಟ್ಕೊಂಡು ಹುರಿಬೇಕಾಗುತ್ತೆ, ಇಲ್ಲ ಅಂದರೆ ಬೇಗ ಕಪ್ಪಾಗಿಬಿಡುತ್ತೆ ಕಡಲೆ ಹಿಟ್ಟು. ಹಾಗಾಗಿ ಇವಾಗ ನಾನು ಯಾವ ಕಪ್ಪಲ್ಲಿ ರವೆ ಮತ್ತು ಕಡಲೆ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ತೆಂಗಿನಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಇವಾಗ ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇಷ್ಟು ಕಲರ್ ಬರೋವರೆಗೂ ಹುರಿದ್ರೆ ಸಾಕು, ಬರ್ಫಿ ತುಂಬ ರುಚಿಯಾಗಿರುತ್ತೆ. ರವೆ ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪು ಬಿಳಿ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಸಕ್ಕರೆನೂ ಸಹ ಹಾಕಬಹುದು. ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಬರ್ಫಿ ಮಾಡುವಾಗ ಬೆಲ್ಲನ ಇದೇ ರೀತಿ ಹಾಕಬೇಕಾಗುತ್ತೆ. ಬೆಲ್ಲನ ಕರಗಿಸಿ ನೀವು ಬರ್ಫಿ ಮಾಡೋದಾದರೆ ದಯವಿಟ್ಟು ಆ ರೀತಿ ಮಾಡಬೇಡಿ, ತುಂಬ ತೆಳುವಾಗಿಬಿಡುತ್ತೆ ಮತ್ತು ಬರ್ಫಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದಂತಹ ಬಾಳೆಹಣ್ಣನ್ನು ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಕರಗುತ್ತೋ ಇಲ್ವೋ ಅಂತ ಡೌಟ್ ಬೇಡ, ತುಂಬ ಕಮ್ಮಿ ಟೈಮಲ್ಲಿ ಬೆಲ್ಲ ಕರಗುತ್ತೆ. ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದನ್ನು ತಿರುಗಿಸ್ತಾ ಇದ್ದಾಗಲೇ ಬೆಲ್ಲ ಬೇಗ ಕರಗಿಬಿಡುತ್ತೆ. ಇದು ಇಷ್ಟೇ ಗಟ್ಟಿಯಾಗಿರಬೇಕು, ತೆಳುವಾಗಿರಬಾರ್ದು. ನೀವೇನಾದರೂ ಬೆಲ್ಲನ ಕರಗಿಸಿ ಆ ಬೆಲ್ಲದ ನೀರಲ್ಲಿ ಬರ್ಫಿ ಮಾಡೋದಾದರೆ ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕೆಂದರೆ ಬೆಲ್ಲದ ನೀರನ್ನು ಹಾಕೋದ್ರಿಂದ ಬರ್ಫಿ ತುಂಬ ತೆಳುವಾಗಿಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರ್ಫಿ ಬರೋದಿಲ್ಲ. ಹಾಗಾಗಿ ಇವಾಗ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಮತ್ತು 1-2 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಆ ರುಚಿನ ಹೇಳೋದೇ ಬೇಡ ಬಿಡಿ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಬೆಲ್ಲ ನೋಡಿ ಸ್ವಲ್ಪನೂ ಉಳಿದಿಲ್ಲ, ಅಷ್ಟು ಚೆನ್ನಾಗಿ ಬೆಲ್ಲ ಕರಗಿದೆ. ಇವಾಗ ಅದಕ್ಕೆ 1 ಸ್ಪೂನು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದನ್ನು ತಿರುಗಿಸುವಾಗ ಮಾತ್ರ ಗ್ಯಾಸ್ ಉರಿನ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ. ಇದನ್ನು ಎಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ಅಂದರೆ ಬಾಣಲೆಗೆ ಸ್ವಲ್ಪನೂ ಅಂಟಿಡಿಬಾರ್ದು, ಇದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇವಾಗ ಅದನ್ನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ, ಬಾಣಲೆಯಲ್ಲಿ ಸ್ವಲ್ಪನೂ ಅಂಟಿಡ್ದಿಲ್ಲ. ಇವಾಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆ ಸ್ವೀಟ್ ಬರ್ಫಿನ ಹಾಕೋದಕ್ಕೆ ಅಂತ ನಾನಿಲ್ಲಿ ಒಂದು ಸ್ಕ್ವಯರ್ ಥರ ಬಾಕ್ಸ್ ತಗೊಂಡಿದ್ದೀನಿ. ನೀವು ಇದನ್ನು ಯಾವುದ್ರಲ್ಲಿ ಬೇಕಾದ್ರೂ ಹಾಕಿಡಬಹುದು. ಆ ಬಾಕ್ಸ್ ಒಳಗಡೆ ನಾನಿಲ್ಲಿ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ, ಕೆಳಗಡೆ ಬರ್ಫಿ ಅಂಟಿಡಿಬಾರ್ದು ಅಂತ. ನೀವು ಇದಕ್ಕೆ ಎಣ್ಣೆನೂ ಸಹ ಹಾಕಬಹುದು. ಅದಾದ ನಂತರ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅದನ್ನು
ಸ್ಕಿಪ್ ಮಾಡಬಹುದು. ಇವಾಗ ರೆಡಿ ಮಾಡಿಟ್ಕೊಂಡಿದ್ದಂತಹ ಸ್ವೀಟ್ ಅದರೊಳಗಡೆ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ನಾನಿಲ್ಲಿ ಒಂದು ಸ್ಪೂನಿಂದ ಅದನ್ನು ಸಮವಾಗಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸ್ಪೂನಿಗೆ ಸ್ವಲ್ಪನೂ ಅಂಟಿಡ್ತಾ ಇಲ್ಲ. ಸ್ಪೂನಿಂದ ಅದನ್ನು ನೈಸ್ ಮಾಡ್ತಾ ಇದ್ದಾಗೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟು ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ. ಇವಾಗ ಇದು ಸ್ವಲ್ಪ ಬಿಸಿ ಇತ್ತು, ಅದು ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಹಾಗೆ ಇದನ್ನು ಬಿಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬಿಡೋದೇನು ಬೇಡ, ಒಂದು 10 ನಿಮಿಷ ಬಿಟ್ಟರೆ ಸಾಕು, ಪೂರ್ತಿ ತಣ್ಣಗಾಗ್ಬಿಡುತ್ತೆ. ಇವಾಗ 10 ನಿಮಿಷ ಆಗಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗಟ್ಟಿಯಾಗಿ ಅಂಟಿಡ್ಕೊಂಡಿತ್ತು ತುಪ್ಪ ಹಾಕಿರೋದ್ರಿಂದ. ಅದನ್ನು ಸೈಡೆಲ್ಲ ಈ ರೀತಿ ಬಿಡಿಸ್ತಾ ಇದ್ದೀನಿ. ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಬರ್ಫಿ ಬಾಕ್ಸಿಗೆ ಸ್ವಲ್ಪನೂ ಅಂಟಿಡ್ದಿಲ್ಲ. ಬಾಳೆಹಣ್ಣಿನ ಬರ್ಫಿ ಸೂಪರಾಗಿ ರೆಡಿಯಾಗಿದೆ ನೋಡಿ. ಇವಾಗ ಇದನ್ನು ನೀವು ಯಾವ ಥರ ಶೇಫಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ. ಮಕ್ಕಳೇನಾದರೂ ಸ್ವೀಟ್ ಕೇಳಿದರೆ ತಕ್ಷಣ ನೀವು ಇದನ್ನು ಮಾಡಿಕೊಡ್ಬಹುದು. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಇವಾಗ ಅದನ್ನು ಕಟ್ ಮಾಡಿದ್ದಾಯಿತು ನೋಡಿ. ಬಾಳೆಹಣ್ಣಿನ ಬರ್ಫಿ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು ಸ್ಮೂತಾಗಿ ಬರ್ಫಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕಮ್ಮಿ ಟೈಮಲ್ಲಿ ನಾನು ಬಾಳೆಹಣ್ಣಿನ ಬರ್ಫಿನ ಹೇಗೆ ಮಾಡಿದ್ದೀನಿ ಅಂತ. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬಾಳೆಹಣ್ಣಿನಿಂದ ಮಾಡಿರುವಂತಹ ಈ ಬರ್ಫಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.